ಹ್ಮ್. ಈಗ ಕೇಳ್ತಿರ್ತಾನೆ ನಾನು ನಿಮ್ಮ ನವೋದಯದಾಗ, ಇದು ನವೋದಯ ಅಭ್ಯಾಸ, ಇದು 1080 ಕ್ಲಿಯರಿಟಿ ಇಟ್ಟು ನೋಡಬೇಕು. ಅಂದ್ರೆ 720 320 ಹಿಂಗಿರ್ತಾವ. ನೀವು ಮೊಬೈಲ್ದಾಗ ಇದು ವಿಡಿಯೋ ಏನು ನಾ ಇರಲಿ ಒಂದೊಂದು ಮಾದರಿ ನಾ ಸ್ಟೇಟಸ್ಗೆ ಹಾಕಿರ್ತಾನೆ. ಯಾಕೆ ಹಾಕಿರ್ತಾನೋ ನೋಡಲಿ, ತಗೋಲಿ, ನಮ್ಮ ಕ್ಲಾಸ್ ತಗೋಲಿ ಅನ್ನೋ ಭಾವನಾದಿಂದ ಹಾಕಿರ್ತಾನೋ. ಅದು ಕ್ಲಿಯರ್ ಕಾಣಿಸ್ಬೇಕಾದ್ರೆ ಒಂದು ವಿಡಿಯೋದಾಗ ಮುಂದೆ ಲೆಫ್ಟ್ ರೈಟ್ ಸೈಡ್ ಮೂಲ್ಯಾಗ ನಿಮ್ಮ ರೈಟ್ ಸೈಡ್ ನೀವು ಹಿಂಗೆ ಮೊಬೈಲ್ ಹಿಡ್ದಾಗ ನಿಮ್ಮ ರೈಟ್ ಸೈಡ್ ಮೂಲ್ಯಾಗ ಸೆಟ್ಟಿಂಗ್ ಅದ, ಅಲ್ಲಿ ಹೋಗ್ರಿ, ಅಡ್ವಾನ್ಸ್ದಾಗ ಹೋಗ್ರಿ. ಓದಿಂದ ಅಲ್ಲಿ ಅಡ್ವಾನ್ಸಿಗೆ ಕೈ ಹಚ್ಚಿರಿ. 1080 720 320 ಹಿಂಗೇನೋ ಅಂಕೆ ಇರ್ತಾವೆ. 1080 ಮೇಲೆ ಕ್ಲಿಕ್ ಮಾಡಿರಿ, ನಿಮಗೆ ನನ್ನ ವಿಡಿಯೋ ಭಾಳ ಕ್ಲಿಯರ್ ನೋಡ್ತಾವೆ. ಈಗ ಯಾವುದೇ ಒಂದು ಇದು ನವೋದಯ ಬೇಸಿಕ್ ಅಭ್ಯಾಸ, ಇದು ನೀವು ಒಂದು ರೀತಿಯಿಂದ ವಿಷಯದಾಗೂ ಕಲ್ತಂಗಾಗ್ತದೆ, ಒಂದು ರೀತಿಯಿಂದ ಗುಣಾಕಾರ ಕಲ್ತಂಗಾಗ್ತದೆ, ಒಂದು ರೀತಿಯಿಂದ ಭಾಗಾಕಾರ ಕಲ್ತಂಗಾಗ್ತದೆ, ಒಂದು ರೀತಿಯಿಂದ ಬೀಜಗಣಿತ ಎಕ್ಸ್ ಬೆಲೆ ಕಂಡುಹಿಡಿದು ಕಲ್ತಂಗಾಗ್ತದೆ. ಇಷ್ಟ ಮಾದರಿಗಳು ಬರ್ತವೆ. ಯಾವ ಭಿನ್ನ ರಾಶಿಯನ್ನು 1/3 ಭಾಗಿಸಿದಾಗ ಯಾವ ಭಿನ್ನ ರಾಶಿ ಎಕ್ಸ್ ಎಕ್ಸ್ ಯಾವ ಭಿನ್ನ ರಾಶಿಗೆ 1/3 ಭಾಗಿಸಿದಾಗ 2/5 ಬರುವುದು ಅಂತ. ಇಲ್ಲಿ ಭಾಗಾಕಾರ ಈ 1/3 ಏನದಲ್ಲ, ಈ ಚಿಹ್ನಕ್ಕೆ ಇದು ಸಂಬಂಧ. ಇದನ್ನ ನೆನ್ಪಿಟ್ಕೋಬೇಕು. ಇಲ್ಲಿ ಜರ್ ಎಕ್ಸ್ ಬಿತ್ತು ಅಂದ್ರೆ ಬೇರೆ ಬರ್ತಾವ. ಆಮೇಲೆ ಇದು ಭಾಗಾಕಾರ ಚಿಹ್ನೆ ಇದ್ದದ್ದು ಬರೋಬ್ಬರ ಅಚಕ್ ನೀವು ಒಯ್ದಿರಿ ಅಂತಂದ್ರೆ ಅದು ಗುಣಾಕಾರ. ಅದನ್ನ ನೆನ್ಪಿಟ್ಕೋಬೇಕು ನೀವು. ಹೆಂಗೆ ನೆನ್ಪಿಟ್ಕೋಬೇಕು ಅಂತಂದ್ರೆ ಗುಣಾಕಾರ ಆಗ್ತದೆ. ಭಾಗಾಕಾರದಿಂದ ಅಚಕ್ಕು ಅಂತಂದ್ರೆ ಏನಾಗ್ತದೆ, ಅದು ಗುಣಾಕಾರ ಆಗ್ತದೆ. ಅದನ್ನ ತಿಳ್ಕೊಬೇಕು ನೀವು. ಯಾವುದೇ ಒಂದು ಲೆಕ್ಕ ಬರಲಿ, ಅದು ಹೆಂಗೆ ಗುಣಾಕಾರ ಬರ್ತದೆ, ಹೆಂಗೆ ಬರ್ತದೆ ಅನ್ನೋದೆಲ್ಲ ರೀತಿಯಿಂದ ನೀವು ತಿಳ್ಕೊಬೇಕಾಗ್ತದ. ಭಾಗಾಕಾರ ಇದ್ದದ್ದು ಹೆಚ್ಚಕ್ಕೆ ಹೋಗ್ತದೆ, ಗುಣಾಕಾರ ಆಗಿಬಿಡ್ತದೆ. ಆಮೇಲೆ ಅದು ಎಷ್ಟು ಬರ್ತದೆ ಅನ್ನೋದು ನಿಮ್ಗೆ ಗುರ್ತಾಗಿಬಿಡ್ತದೆ. ಹೌದಾ? ಭಾಗಾಕಾರ ಇದ್ದದ್ದು ಹೆಚ್ಚಕ್ಕೆ ಹೋಗ್ತದೆ. ಆಮೇಲೆ ಏನಾಗ್ತದ, ಎಕ್ಸ್ ಬರೋಬ್ಬರಿ 2/5. ಭಾಗಾಕಾರ ಇದ್ದದ್ದು ಗುಣಾಕಾರ ಮಾಡಿಬಿಡ್ರಿ, 1/3 ಬರೋಬ್ಬರಿ 2/15. ಈಗ ನೀವು 2/15 ಭಾಗಿಸಿ ನೋಡ್ರಿ, ಉತ್ತರ ಕರೆಕ್ಟ್ ಬರ್ತದೆ. ಚೆಕ್ ಮಾಡಿ ನೋಡ್ಕೊರಿ. ಅದನ್ನು ತಾಳೆ ಮಾಡಿ ನೋಡ್ರಿ. ನೀವು ಇಲ್ಲೇ ಎಕ್ಸ್ ಜಾಗದಾಗ 2/15 ತುಂಬ್ರಿ, ಭಾಗಿಲೆ 1/3 ಬರೋಬ್ಬರಿ 2/15. ಭಾಗಾಕಾರ ಇದ್ದದ್ದು ಗುಣಾಕಾರ ಹಾಕ್ರಿ. ಮ್ಯಾಲೆ ಏನಾಗ್ತದೆ, 3 ಆಗ್ತದೆ, ತಳಗ 1 ಆಗ್ತದೆ. 3 1 3 5 ಬರೋಬ್ಬರಿ 2 1 2 5 1 ಬಂತಿಲ್ಲ ನೋಡ್ರಿ ಉತ್ತರ. ಇದು ತಾಳೆ ಮಾಡೋದು. ನೀವು ಗುರ್ತಾಗಬೇಕಿದು. ಒಂದು ಲೆಕ್ಕ ನೋಡಿದಿಂದ ತಾಳೆ ಮಾಡಿ ನೋಡಿದಾಗ ಇದು ಭಾಗಾಕಾರದ ಅಚ್ಚಕ್ಕೆ ಹೋಗ್ತಾರೆ, ಗುಣಾಕಾರ ಚಿಹ್ನೆ ಹಾಕಿ ಇಟ್ಬಿಡ್ಬೇಕು. ನೋಡಿ, ಯಾವ ಸಂಖ್ಯೆಗೆ 0 ಭಾಗಿಸಿದಾಗ ಅದನ್ನ ಮಾಡ್ರಿ, ಎಕ್ಸ್ ಹಾಕಿ ಮಾಡ್ರಿ. ದಶಮಾಂಶ ಭಾಗಾಕಾರ ಗುಣಾಕಾರ ಕಲ್ತಾಗ ನೀವು ಇಷ್ಟೇ, ಮತ್ತೊಂದು ಏನಿಲ್ಲ. ಇಂಥವು ಕೇಳ್ತಿರ್ತದೆ, ಯಾವ ಸಂಖ್ಯೆಗೆ ಯಾವ ದಶಮಾಂಶ ಭಿನ್ನ ರಾಶಿಗೆ 0.9 ಭಾಗಿಸಿದಾಗ ಭಾಗಲಬ್ಧ 1.45 ಬರುತ್ತದೆ ಅಂದಾಗ ನೀವು ಹೆಂಗೆ ಹಚ್ಕೋಬೇಕು? ಎಕ್ಸ್ ಭಾಗಿಲೆ 0.9 = 1.45. ಎಕ್ಸ್ ಬರೋಬರಿ 1.45. ಭಾಗಾಕಾರ ಹೆಚ್ಚಕ್ಕೆ ಹೋಗ್ತಂದ್ರೆ ಚಿಹ್ನೆ ಏನಾಗ್ತದೆ, ಗುಣಾಕಾರ ಆಗ್ತದೆ, 0.9. ಆಮೇಲೆ ಏನು ಮಾಡಬೇಕು, ದಶಮಾಂಶ ಇಲ್ಲ ಅಂತ ತಿಳ್ಕೊಬೇಕು. ಯಾವಾಗಲೇ 9 45 ಕೈಲಾವಂತು 4, 9 4 36 1 4 40 ಕೈಲಾವಂತು 4, 9 1 9 1 4 13. ಈಗ ದಶಮಾಂಶ ಸ್ಥಾನ ಎಣಿಸ್ರಿ, 1 2 3. ಆನ್ಸರ್ = 1.305. ನೋಡ್ರಿ, ನಾ ಮಾತು ಮುಂದಿನ ಮಾದರಿ ಹಾಕ್ತು, ನೀವು ಮಾಡಬೇಕು. ಇಂಥ ಗಣಿತಗಳು ಕಲ್ತರೆ ಅಂದ್ರೆ ಮುಂದೆ ನಿಮಗೆ ಬೀಜಗಣಿತ ನಿಮಗೆ ಭಾಳ ನಾಲೆಜ್ ಆಗ್ತದೆ. ಇದರಿಂದ ಈ ಅಭ್ಯಾಸ ನವೋದಯದ್ದು
ಆಮೇಲೆ ನಿಮಗೆ ಕೆಲವೊಂದು ನಾನು ಶೇಕಡಾ ಪ್ರಮಾಣ ಲೆಕ್ಕನ ಸ್ಟೇಟಸ್ನೇ ಬಿಟ್ಟಿದ್ದೆ. ಅದು ನಿಮಗೆ ಡಿಸೆಂಬರ್ ತಿಂಗಳದಾಗಿನ ಅಭ್ಯಾಸ. ಅದು ನಾ ಕ್ರಮಬದ್ಧವಾಗಿ ವಿಡಿಯೋಗಳು ಮಾಡ್ಲಿಕ್ಕೆ ಈಗ ನಿಮ್ಮ ನವೋದಯ ಚಾಲು ಆಗ್ಯದ. ಇದು ಈ ಅಭ್ಯಾಸ ಎದಕ್ಕೆ ಸಂಬಂಧ ಅದ ಅಂದ್ರೆ ಬಿ ಪ್ರಕಾಶನ್ ಅವ್ರ ಬುಕ್ಕ ಮತ್ತು ಕೋತಳಿ ನವೋದಯ ಚಾಲೆಂಜದ ಗಣಿತಗಳು ಇದ್ರಾಗ ಬಂದಿರ್ತಾವೆ. ನವೋದಯ ಚಾಲೆಂಜ್ ಅಂದ್ರೆ ಇಡೀ ನಮ್ಮ ಕರ್ನಾಟಕದಾಗ ನಂಬರ್ 1 ಬುಕ್ ಅದು. ಆ ಗಣಿತಗಳನ್ನೇ ಆಧಾರ ಮಾಡಿಕೊಂಡು ಅವರೊಂದು ಬುಕ್ಕ ಬರೆದರು. ನಮ್ಮ ಆತ್ಮೀಯ ಫ್ರೆಂಡ್ ಅವರು ಆ ಬುಕ್ಕ ಯೂಸ್ ಮಾಡಿರಿ. ಒಂದು ನವೋದಯ ಚಾಲೆಂಜ್, ಒಂದು ಮಾಸ್ಟರ್ ಗೈಡ್, 2 ಇಟ್ಕೊಂಡ್ರಿ ನಿಮ್ದು 100% ರಿಸಲ್ಟ್. ಬರೆದು ಇಟ್ಕೋರಿ, ಬಿಡಿಸ್ಬೋದು.